ಕಡೆಗೆ ಸಿಕ್ಕಿತು ನೋಡು ಆ ಪುಸ್ತಕ. ಡಾಕ್ಟರ್ ಚನ್ನಬಸವನಗೌಡನ ಇಡೀ ಜನುಮ ಜಾತಕವೇ ಅದರಲ್ಲಿ ಇದೆ. ಒಂದೊಂದು ಹೆಸರು, ವಿಳಾಸ, ರೋಗ ರುಜಿನ, ಸ್ಥಿತಿಗತಿ, ಅವರಿಂದ ಸಂದಾಯವಾದ ಫೀಸಿನ ಸಮೇತ ಪ್ರತಿಯೊಂದು ವಿವರಗಳು ಇರುವ ಪುಸ್ತಕ. ಅದೇ ಆಕ್ರೋಶದಿಂದ ಪುಸ್ತಕವನ್ನ ಮೊದಲಿನಿಂದ ಕಡೆಯ ತನಕ ತಿರುವಿ ಹಾಕಿದಳು. ಆದರೆ ವೈದ್ಯನೊಬ್ಬ ಬರೆದಿಡುವ ರೋಗಿಗಳ ಕುರಿತಾದ ಡೈರಿಯಲ್ಲಿ ಇದ್ದಿರಬಹುದಾದರೂ ಏನು? ಅಲ್ಲಿ ಹೆಸರುಗಳ ಮುಂದೆ ವ್ಯಕ್ತಿಗಳ ಪರಿಚಯದ ಟಿಪ್ಪಣಿ ಇರುತ್ತಿತ್ತೇ ಹೊರತು ವ್ಯಕ್ತಿತ್ವದ್ದಲ್ಲ. ರೋಗದ ವರ್ಣನೆ ಇತ್ತೇ ಹೊರತು ಮುಖಗಳದ್ದಲ್ಲ. ಅಲ್ಲಿ ಕಣ್ಣಿನ ಬಣ್ಣಗಳ ವಿವರಗಳೆಲ್ಲ ಇರುತ್ತಿದ್ದುದು. ಉಬ್ಬಿದ ಜಠರ, ಕಂದಿದ ಹೃದಯ, ಹುಳು ತಿಂದ ಪುಪ್ಪುಸ, ರೋಗಿಷ್ಠ ಮೂತ್ರಪಿಂಡ, ಬಾರದ ನಿದ್ದೆ, ನಿಲ್ಲದ ಭೇದಿ, ಜಾರುವ ವೀರ್ಯ, ಬೆದರಿಸುವ ಕನಸು, ಸಿಕ್ಕಿಕೊಳ್ಳುವ ಉಸಿರು, ಹತ್ತುವ ತೇಕು, ರಕ್ತದಲ್ಲಿ ಸಕ್ಕರೆ, ಮೂತ್ರದಲ್ಲಿ ನೆತ್ತರು. ಡಾಕ್ಟ್ರೇ, ನನಗೆ ಈ ಬದುಕು ಸಾಕು, ಇದರಿಂದ ಪಾರು ಮಾಡಲು ಆಗದಿದ್ದರೆ ಬೇಡ, ಬದುಕನ್ನ ಇಲ್ಲಿಯೇ ಮುಗಿಯಲಾದರೂ ಬಿಡು ಎಂದು ಅವನ ಕೈ ಮುಗಿದು ಬೇಡಿ ಆರ್ತನಾದ ಮಾಡುವ ರೋಗಿಗಳ ಮೊರೆಯ ಹೊರತಾಗಿ ಮತ್ತೇನಿರಲು ಸಾಧ್ಯವಿತ್ತು? ಅವರೆಲ್ಲ ರೋಗಿಗಳು ಡಾಕ್ಟರ್ ಗೌಡನನ್ನ ನಂಬಿದವರು. ಆತನಿಂದಾಗಿಯೇ ತಾವು ಬದುಕಿದ್ದೇವೆ ಎಂದು ನಂಬುತ್ತಾ ಆತನಿಗಾಗಿ ಬದುಕುತ್ತಿದ್ದವರು. ಅವರೆಲ್ಲರ ಬದುಕು ನೋವುಗಳ ಕಥೆಯನ್ನ ತನ್ನದೇ ಆದ ವೈದ್ಯಲೋಕದ ಭಾಷೆಯಲ್ಲಿ ಬರೆದಿಟ್ಟಿದ್ದ ಡಾಕ್ಟರ್ ಗೌಡ ಪುಸ್ತಕದ ಕಟ್ಟ ಕಡೆಯ ಪುಟದಲ್ಲಿ ಒಂದು ಸಾಲು ಬರೆದಿದ್ದ. ನೆಮ್ಮದಿಯಾಗಿರಿ, ನೆಮ್ಮದಿಯಾಗಿರಿ. ಅಲ್ಲಿ ನಿಮ್ಮ ದಾರಿ ಕಾಯುತ್ತಿರುವುದು ಸಾವಲ್ಲ, ದೇವರು. ಮತ್ತು ಡೈರಿಯಲ್ಲಿದ್ದ ಅಸಂಖ್ಯಾತ ಹೆಸರುಗಳಲ್ಲಿ ಹಲವಾರು ಜನ ಈಗಾಗಲೇ ದಾರಿ ಕಾಯುತ್ತಿದ್ದ ದೇವರನ್ನ ತಲುಪಿಯೂ ಆಗಿತ್ತು. ಒಂದೆಡೆ ಅಲ್ಲೇನೂ ಸಿಗಲಿಲ್ಲವೆಂಬ ಆಕ್ರೋಶ ಒಂದಾದರೆ, ಮತ್ತೊಂದೆಡೆ ಹೀಗೆ ತನ್ನ ಸ್ವಂತ ಗಂಡನ ಕೋಣೆಯೊಳಕ್ಕೆ ಕಳ್ಳಿಯಂತೆ ಇಳಿಬಿದ್ದು ಹುಡುಕಾಡಿದ್ದು ಹಾದರಕ್ಕಿಂತ ಅಸಭ್ಯವಾದ ಕೆಲಸ ಎಂಬ ಪಾಪ ಪ್ರಜ್ಞೆ ಮೈಮನಗಳನ್ನು ಇರಿಯುತ್ತಿದ್ದರೆ, ಬೇಸತ್ತ ಮಾಂಡೋವಿ ಪಠಾರನೆ ಬಾಗಿಲು ಮುಚ್ಚಿ ಅದಕ್ಕೆ ಬೀಗವಿಕ್ಕಿ ಹೊರಬಿದ್ದಿದ್ದಳು. 2 ತಾಸುಗಳ ವ್ಯರ್ಥ ಹುಡುಕಾಟ ಅವಳನ್ನ ದಿಮಿ ಎಂದು ಅಸಹನೆಯಿಂದ ಕುಣಿಯುವಂತೆ ಮಾಡಿತ್ತು. ಅದಕ್ಕಿಂತಲೂ ಅವಳನ್ನ ಹತಾಶಗೊಳಿಸಿದ್ದುದು ಅವಳ ಗಂಡನ ವರ್ತನೆ. ಅವನೀಗ ಮೊದಲಿನ ಗೌಡನೇ ಅಲ್ಲ. ವಿನಾಕಾರಣ ಕಣ್ಣು ತಪ್ಪಿಸುತ್ತಾನೆ, ಮಾತಿಗೊಮ್ಮೆ ಸಿಡುಕುತ್ತಾನೆ. ಹಸಿವೇ ಇಲ್ಲ, ತಟ್ಟೆಯ ಮುಂದೂ ಇಲ್ಲ, ಹಾಸಿಗೆಯ ಮೇಲೂ ಇಲ್ಲ. ಹಿಂದೆ ಆ ಕಲ್ಲ ಬಂಗಲೆಯಲ್ಲಿ ಇದ್ದಾಗ ಮಾಡಿದಂತೆ ಮಲಗಿದ ಕೂಡಲೇ ನಿದ್ರೆ ಬಂದವನಂತೆ ನಟಿಸುತ್ತಾನೆ. ಏನಾದರೂ ಕೇಳಿದರೆ ಉತ್ತರಗಳಲ್ಲಿ ಹಾರಿಕೆಯೇ ಹಾರಿಕೆ. ಅದೆಷ್ಟು ನೆಮ್ಮದಿಯಾಗಿದ್ದ ಕಂದಮ್ಮನಂತಹ ಗಂಡ ಈಗ ಇಡೀ ಮನೆಯಲ್ಲಿ ಬೋನಿಗೆ ಬಿದ್ದ ಹಿಂಸ್ರ ಪಶುವಿನಂತೆ ಪರಪರನೆ ಓಡಾಡುತ್ತಿದ್ದರೆ, ಅಯ್ಯ ಚನ್ನಬಸವನ ಗೌಡನೆಂಬ ದೊಡ್ಡ ಗಂಡಸೆ, ನೀನು ಹೊರಗೆ ಹುಲ್ಲು ಮೇಯುತ್ತಿರೋದನ್ನ ಪತ್ತೆ ಮಾಡಲು ಇಷ್ಟೆಲ್ಲ ಯಾಕೆ? ಕೇವಲ ನೀನು ಬಿಟ್ಟ ಕಂಗಳಲ್ಲಿ ಒಮ್ಮೆ ನನ್ನ ಕಣ್ಣುಗಳ ಒಳಕ್ಕೆ ನೋಡಿದರೂ ಸಾಕು. ಅವಳು ಯಾರು, ಅವಳ ಜಾತಿ, ಜಾತಕಗಳನ್ನೆಲ್ಲ ಒಂದು ಕ್ಷಣದಲ್ಲಿ ಹಿಡಿದು ಜಾಲಾಡಿ ಬಿಡಬಲ್ಲೆನಯ್ಯ. ಮಾಡು ಮಾಡು, ಇದೆಲ್ಲ ಇನ್ನೆಷ್ಟು ದಿನ ಎಂದುಕೊಳ್ಳುತ್ತಿದ್ದಳು ಮಾಂಡೋವಿ. ಹಾಗೆ ಯಾರದ್ದೋ ಮನೆಯಲ್ಲಿ ಎಂಬಂತೆ ಇರುತ್ತಿದ್ದ ಗೌಡ ಒಮ್ಮೊಮ್ಮೆ ಇದ್ದಕ್ಕಿದ್ದಂತೆ ಅವಳು ಎಲ್ಲಿದ್ದರೂ ಹುಡುಕಾಡಿಕೊಂಡು ಬಂದು ಹಾಡು ಹಗಲಲ್ಲೇ ಮುದ್ದು ಮಾಡಿ ಮೈಯೆಲ್ಲ ಹುಳದಂತೆ ಹರಿದು ಬಿಡುತ್ತಿದ್ದ. ಥತ್ ಗಂಡು ಜಾತಿಯೇ, ಇದೂ ನಿನ್ನ ಕಿಡಿಗೇಡಿ ಕೆಲಸವನ್ನ ಮುಚ್ಚಿಡುವ ಹೇತ್ಲಾಂಡಿ ಚೇಷ್ಟೆಯೇ ನಡಿ ಎಂದುಕೊಳ್ಳುತ್ತಿದ್ದಳು. ಆದರೆ ಅಂತಹ ಮಾಂಡೋವಿಯನ್ನ ಒಂದು ಸಲ ಹೆದರಿಕೆ, ಆತಂಕ ಮತ್ತು ಅಸಹ್ಯಗಳಿಂದ ಥರಥರನೆ ನಡುಗುವಂತೆ ಮಾಡಿದ ಘಟನೆಯೊಂದು ನಡೆದು ಹೋಯಿತು. ರಾತ್ರಿ ಸುಮಾರು 2 ಗಂಟೆ ಆಗಿರಬೇಕು. ಸಾಮಾನ್ಯವಾಗಿ ಮಲಗುವ ಮುನ್ನ
ಒಮ್ಮೆ ಅವಳ ಮೈಯಲ್ಲಿ ಈಜಿ ದಣಿದು ಬಿಟ್ಟರೆ ಸಾಕು, ಹಾಲು ಕುಡಿದ ಮಗುವಿನಂತೆ ಬೆಳತನಕ ಮಿಸುಗದೆ ಮಲಗಿಬಿಡುತ್ತಿದ್ದ ಡಾಕ್ಟರ್ ಗೌಡ ಅಂದು ವಿಚಿತ್ರವಾಗಿ ಎದ್ದು ಕುಳಿತಿದ್ದ. ಇದ್ದಕ್ಕಿದ್ದಂತೆ ಮಾಂಡೋವಿಗೆ ಎಚ್ಚರವಾಗಿತ್ತು. ನೋಡುತ್ತಾಳೆ, ಮಂಚದ ಒಂದು ಮೂಲೆಯಲ್ಲಿ ಪದ್ಮಾಸನ ಹಾಕಿಕೊಂಡು ಕುಳಿತ ಅವನು ಮಲಗಿದ್ದ ತನ್ನನ್ನೇ ಬಿಟ್ಟ ಗಣ್ಣುಗಳಲ್ಲಿ ದಿಟ್ಟಿಸಿ ನೋಡುತ್ತಿದ್ದಾನೆ. ಆ ತೆರೆದ ಕಣ್ಣುಗಳ ತುಂಬ ದ್ವೇಷ ಸುರಿಯುತ್ತಿದೆ. ಒಂದು ವಿವರಿಸಲಾಗದ ಅಸಹನೆಯಿಂದ ಆ ಕಣ್ಣುಗುಡ್ಡೆಗಳು ಕದಲುತ್ತಿದ್ದರೆ ಮಾಂಡೋವಿಗೆ ಕಿಟಾರನೆ ಕಿರುಚಿಕೊಳ್ಳಬೇಕು ಎನಿಸಿತ್ತು. ಹೀಗೆ ಕಂಡ ಹೆಂಗಸರ ಜೊತೆಗೆ ಸುಖ ಕದಿಯುವ ಗಂಡಂದಿರು ಇಂತಹದ್ದೇ ರಾತ್ರಿಗಳಲ್ಲಿ ಕಟ್ಟಿಕೊಂಡವಳನ್ನ ಕೊಂದು ಬಿಡುತ್ತಾರೆ ಎಂಬುದನ್ನು ಕೇಳಿದ್ದ ಮಾಂಡೋವಿಗೆ ಅದು ಈ ರಾತ್ರಿ ಈ ಮಂಚದ ಮೇಲೆ ನಡೆದು ಹೋದೀತು ಎನ್ನಿಸಿ ಎದೆಯಲ್ಲಿ ಒನಕೆ ಕುಟ್ಟಿದಂತಾಗಿತ್ತು. ಏನು ಏನು ಯಾಕೆ ಹಾಗೆ ನೋಡ್ತಿದ್ದೀರಿ, ಏನು ಎಂದು ಕೇಳಿದವಳ ಕ್ಷೀಣ ದನಿ ಯಾವುದೋ ಗುಹೆಯ ಆಳದಿಂದ ಎಂಬಂತೆ ಹೊಮ್ಮಿತ್ತು. ಏನ್ ನೋಡ್ದೆ? ನಾನೇನ್ ನೋಡ್ದೆ? ನಿನಗೆಲ್ಲೋ ಭ್ರಮೆ, ಸುಮ್ಮನೆ ಮಲ್ಕೋ ಎಂದು ಮುಖ ತಿರುಗಿಸಿಕೊಂಡು ಮಲಗಿಬಿಟ್ಟ ಡಾಕ್ಟರ್ ಗೌಡ. ಆಮೇಲೆ ಎಷ್ಟೋ ರಾತ್ರಿಗಳ ಕಾಲ ಆತಂಕವಿಲ್ಲದೆ ಮಲಗುವುದು ಅವಳಿಗೆ ಸಾಧ್ಯವೇ ಆಗಲಿಲ್ಲ. ಹಿಂದೊಮ್ಮೆ ಚಿಕ್ಕವಳಿದ್ದಾಗ ಹೀಗೆ ಆಗಿತ್ತು. ಚಲಪತಿ ತನ್ನ ಕನ್ನಡಕದ ಹಿಂದಿನ ಕಣ್ಗಳಲ್ಲಿ ಅವಳನ್ನೇ ದಿಟ್ಟಿಸುತ್ತಾ ಮಂಚದ ಕಾಲಬುಡದಲ್ಲಿ ನಿಂತಿದ್ದ. ಆದರೆ ಅಂದು ರಾತ್ರಿ ಅವನ ಕಂಗಳ ತುಂಬ ಅನಂತವಾದ ಪ್ರೇಮವಿತ್ತು, ಒಂದು ಮುಗಿಯದ ಹಾಡಿತ್ತು, ಮತ್ತು ಹಾಗವನು ಬಂದು ನಿಂತಿದ್ದನೆಂಬುದು ಕೇವಲ ಅವಳ ಭ್ರಮೆಯಾಗಿತ್ತು. ಓಹೋ, ಇಲ್ಲಿ ಹಾಗಲ್ಲ. ಡಾಕ್ಟರ್ ಗೌಡ ಎದ್ದು ಕುಳಿತಿರುವುದೂ ನಿಜ, ಅವನ ಕಣ್ಣುಗಳಲ್ಲಿ ದ್ವೇಷ ಅಸಹನೆಗಳು ಸುರಿಯುತ್ತಿದ್ದುದೂ ನಿಜ. ಮತ್ತೆಂದಾದರೂ ರಾತ್ರಿ ಈ ಘಟನೆಯ ಪುನರಾವರ್ತನೆ ಆದೀತು ಎಂಬ ಭಯ ಅವಳನ್ನು ಎಷ್ಟು ದಟ್ಟವಾಗಿ ಕಾಡಿತ್ತೆಂದರೆ, ತನ್ನ ಗಂಡ ಎದ್ದು ಕುಳಿತು ನೋಡುತ್ತಿದ್ದನು ಎಂಬುದಕ್ಕಿಂತ ಮುಂದೆಯೂ ಅವಳ ಕಲ್ಪನೆಗಳು ಬೆಳೆದು ಸತ್ಯ ಎಲ್ಲಿಗೆ ಮುಗಿದು ಎಲ್ಲಿಂದ ಕಲ್ಪನೆಗಳು ಚಿಗಿತು ಬೆಳೆಯುತ್ತವೆಯೋ ಎಂಬುದು ಅರ್ಥವಾಗದೆ 2 ದಿನಗಳಲ್ಲಿ ಪೂರ್ತಿಯಾಗಿ ಬಳಲಿ ಹೋದಳು ಮಾಂಡೋವಿ. ಕಡೆಗೆ ಅವನು ಶಿವಪೂಜೆಯನ್ನೂ ತಪ್ಪಿಸುತ್ತಿದ್ದಾನೆ ಮತ್ತು ಓದಿದ ಪುಸ್ತಕಗಳನ್ನೇ ಮತ್ತೆ ಮತ್ತೆ ಓದತೊಡಗಿದ್ದಾನೆ ಎಂಬುದು ಖಾತ್ರಿಯಾದ ಮೇಲೆ, ಇನ್ನಿದಕ್ಕೆ ಪರಿಹಾರ ಹುಡುಕದಿದ್ದರೆ ಎಲ್ಲವೂ ಕೈತಪ್ಪಿ ಹೋಗುತ್ತದೆ ಎಂದು ಎನಿಸಿತು ಮಾಂಡೋವಿಗೆ. ಬರಬರುತ್ತಾ ಅವನು ತಾನು ಮಾಡುತ್ತಿರುವ ಪಾಪದಲ್ಲೇ ಶಾಶ್ವತನಾಗಬೇಕೆಂದು ಹವಣಿಸುತ್ತಿದ್ದಾನೆ ಎನಿಸಿತು. ದೈವದ ಮಾತು ಹಾಗಿರಲಿ, ಆತ್ಮಕ್ಕೂ ಹೆದರದ ಸ್ಥಿತಿ ತಲುಪಿದ್ದಾನೆ. ಡಾಕ್ಟ್ರೇ, ಅದೊಂದು ಮಧ್ಯಾಹ್ನ ದನಿಬಿಚ್ಚಿದಳು ಮಾಂಡೋವಿ. ಆಗಷ್ಟೇ ಮಧ್ಯಾಹ್ನದ ಕೋಳಿ ನಿದ್ದೆ ಮುಗಿಸಿ ಕೈಯಲ್ಲೊಂದು ಪುಸ್ತಕ ಹಿಡಿದು ಕುಳಿತಿದ್ದ ಗೌಡ ಹೆಂಡತಿಯ ದನಿಯ ಒಳಗಿನ ನಿಖರತೆಯನ್ನ ಆ ಒಂದು ಶಬ್ದದಲ್ಲೇ ಅರ್ಥ ಮಾಡಿಕೊಂಡು ಪುಸ್ತಕದಿಂದ ಕಣ್ಣುಗಳನ್ನು ಎತ್ತದೆಯೇ ಅಂದ. ನನ್ನ ಕಡೆ ನೋಡ್ರಿ, ಆದೇಶಿಸಿದಳು ಮಾಂಡೋವಿ. ಅವಳ ಕಣ್ಣು ಉರಿಯುವ ಅಗ್ನಿಗೋಳದಂತೆಯೂ ಅವು ತನ್ನನ್ನ ಇನ್ನೇನು ಕೊಂಚ ಹೊತ್ತಿನಲ್ಲೇ ಸುಟ್ಟು ಕೆಡವಲು ಹವಣಿಸುತ್ತಿರುವಂತೆಯೂ ಕಂಡವು. ಏನು ಅಂದವನ ದನಿಯಲ್ಲಿ ಪಸೆ ಇರಲಿಲ್ಲ. ಏನಾಗಿದೆ ನಿಮಗೆ? ಉತ್ತರ ಹೊರಡಿಸಿಯೇ ತೀರುತ್ತೇನೆಂಬ ಹಠದಲ್ಲಿ ಕೇಳಿದಳು ಮಾಂಡೋವಿ. ಅದನ್ನೇ ನಾನು ಕೇಳ್ತಿದ್ದೀನಿ, ನಿನಗೇನಾಗಿದೆ ಅಂತ. ಕೊಂಚ ಪೆಡಸು ದನಿಯಲ್ಲಿ ಪ್ರಶ್ನಿಸಿದವನ ದನಿಯಲ್ಲಿ ಉತ್ತರ ಕೊಡಬೇಕಾದರೂ ಏಕೆ ಎಂಬ ಒರಟುತನವಿತ್ತು.
ಒಂದು ಅರೆ ಕ್ಷಣ ಅವನ ಕಣ್ಣ ಗುಡ್ಡೆಗಳ ಕೇಂದ್ರವನ್ನೇ ದಿಟ್ಟಿಸಿದಳು ಮಾಂಡೋವಿ. ಅಲ್ಲಿಗೆ ಎಲ್ಲವೂ ಮುಗಿದು ಹೋಯಿತು. ಒಂದಲ್ಲ ಒಂದು ದಿನ ಆ ಪಿಂಜಾರಿ ಹೆಂಗಸಿನ ಭೂತ ಆ ನಂದ ಗೋಕುಲದಂತಹ ಮನೆ ಹೊಕ್ಕು ಸ್ಥಾಪಿತವಾಗಲೇಬೇಕಿತ್ತು. ಆಯಿತು. ಅವತ್ತಿಗೆ ಸರಿಯಾಗಿ 4 ತಿಂಗಳು 17 ದಿವಸ ಮತ್ತು 5 ಗಂಟೆಗಳಿಗೆ ಮುಂಚೆ ತನ್ನ ಕ್ಲಿನಿಕ್ಕಿನ ಬಾಗಿಲಲ್ಲಿ ಅಚ್ಚಗೆಂಪು ಸೀರೆಯಲ್ಲಿ ಮೈಮುಚ್ಚಿಕೊಂಡ ಪಿಂಜಾರಿ ಹೆಂಗಸು ಜುಲೇಖಾಬಿ ಎಂಬುವವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ ಕ್ಷಣದಲ್ಲೇ ತನ್ನ ಬದುಕಿನಲ್ಲಿ ಘಟಿಸಬಾರದಂತಹುದೊಂದು ಘಟಿಸಲಿದೆ ಎಂಬುದು ಡಾಕ್ಟರ್ ಚನ್ನಬಸವನ ಗೌಡನ ಒಳ ಮನಸ್ಸಿನಲ್ಲಿ ಗಂಟೆಯಾಗಿ ಮೊಳಗಿತ್ತು. ಮಾಗಿದ ಕರಬೂಜ ಹಣ್ಣಿನಂತೆ ಹಳದಿ ಬೆರೆತ ಕೆಂಪು ಬಣ್ಣದ ಆ ಹೆಂಗಸಿನ ಮೈಯಲ್ಲಿ ಯೌವನವು ಶಾಶ್ವತವೇನೋ ಎಂಬಷ್ಟು ಚೊಕ್ಕವಾಗಿ ಕುಳಿತಿತ್ತು. ಜೇನು ಬಣ್ಣದ ಕಣ್ಗಳಲ್ಲಿ ಕೆಲವು ಶತಮಾನಗಳ ನೀರಡಿಕೆ ಇತ್ತು. ಹೆಳಲ ಇಳಿಜಾರಿನಲ್ಲಿ ಯಾರಿಂದಲೂ ಬಾಚಿ ಓರಣ ಮಾಡಲಾಗದ ತುಂಟತನಗಳಿದ್ದವು. ಈ ಹೆಂಗಸು ಹುಟ್ಟಿದ ಮಾರನೆಯ ಕ್ಷಣದಲ್ಲೇ ಜಗತ್ತಿನ ನೀತಿ ಮತ್ತು ಪಾತಿವ್ರತ್ಯಗಳು ಸತ್ತಿರಬೇಕು ಎಂದುಕೊಂಡ ಡಾಕ್ಟರ್ ಗೌಡ. ಆದರೆ ಅವಳಲ್ಲಿ ಅಸಭ್ಯವೆಂದು ಸರಳೀಕರಿಸಲಾಗದ ಯಾವುದೋ ಆಕರ್ಷಣೆ ಇದೆ ಎಂಬುದನ್ನು ಒಪ್ಪಿಕೊಂಡ ಮತ್ತು ಅದಕ್ಕೆ ಒಳಗಾದ. ಸಾಮಾನ್ಯವಾಗಿ ಕ್ಲಿನಿಕ್ಕಿನಲ್ಲಿ ರೋಗಿಯ ರೋಗದ ವಿವರಗಳನ್ನು ಅವರ ಮನೆಯ ವಿಳಾಸವನ್ನು ತೆಗೆದುಕೊಂಡು ಕಳಿಸಿಬಿಡುತ್ತಿದ್ದ ಆತ ಸಂಜೆ 4 ಗಂಟೆಯ ನಂತರ ಹೋಗುತ್ತಿದ್ದ ರೌಂಡುಗಳಲ್ಲಿ ಆಯಾ ರೋಗಿಗಳ ಮನೆಗಳಿಗೆ ಭೇಟಿ ನೀಡಿ ಅಲ್ಲಿಯೇ ಪರೀಕ್ಷೆ ಮಾಡುತ್ತಿದ್ದ. ಸ್ವಲ್ಪ ಜಲ್ದಿ ಬಂದ್ರೆ ಒಳ್ಳೇದು ಡಾಕ್ಟ್ರೇ, ನಮ್ಮ ತಂದೆ 4:15 ಹೊತ್ತಿಗೆ ಅಂಗಡಿಗೆ ಹೋಗ್ಬಿಡ್ತಾರೆ ಅಂದವಳ ದನಿಯಲ್ಲಿ ಬರೋದಾದರೆ 4:15 ನಂತರವೇ ಬನ್ನಿ ಎಂಬ ಸ್ಪಷ್ಟ ಇಶಾರೆ ಇದ್ದುದನ್ನ ಅರಿಯಲಾಗದಷ್ಟು ಡಾಕ್ಟರ್ ಚನ್ನಬಸವನ ಗೌಡನೇನು ಮುಗ್ಧನಾಗಿರಲಿಲ್ಲ. ಬೇಗ ಕ್ಲಿನಿಕ್ಕಿನ ಕೆಲಸ ಮುಗಿಸಿ ಮನೆಗೆ ಬಂದು ಊಟ ಮಾಡಿ ಮಲಗಿದವನು ಅದಿನ್ನೆಷ್ಟು ಹೊತ್ತಿಗೆ ಸಂಜೆ 4:15 ಎಂದು ಕಾಯುತ್ತಾ ಕುಳಿತಿದ್ದ. ಹೊರಡುವ ಮುನ್ನ ತುಂಬ ಶ್ರದ್ಧೆಯಿಂದ ತನ್ನನ್ನ ತಾನು ಸಿಂಗರಿಸಿಕೊಂಡ. ಸಿದ್ಧವಾಗಿ ನಿಂತಿದ್ದ ಕೋಚು ಗಾಡಿ ಹತ್ತಿ ಸರಿಯಾಗಿ 35 ನಿಮಿಷಗಳ ನಂತರ 5 ಗಂಟೆ 17 ನಿಮಿಷಗಳಿಗೆ ಅವನು ಮಿಲ್ಲರ್ ಪೇಟೆಯ ವಿರಳ ಮನೆಗಳಿದ್ದ ಸಾಲಿನ ನಟ್ಟ ನಡುವಿನ ಮನೆಯೊಂದರ ಮುಂದೆ ಇಳಿದ. ಬಾಗಿಲಲ್ಲೇ ಕಾಯುತ್ತಿದ್ದ ಅವಳು, ನಮ್ಮ ತಂದೆ ಈಗಷ್ಟೇ ಅಂಗಡಿಗೆ ಹೋದ್ರು ಎಂಬುದನ್ನ ನಗುತ್ತಾ ಹೇಳಿದಾಗ ಡಾಕ್ಟರ್ ಗೌಡನ ಮುಖದ ಮುದುರುಗಳಲ್ಲಿ ಯೌವನವೊಂದು ಆಕಳಿಸತೊಡಗಿತ್ತು. ಮನೆಯೊಳಕ್ಕೆ ನಡೆದವನನ್ನ ಮೊದಲು ಹಾಲ್ನಲ್ಲಿ ಕುಳ್ಳಿರಿಸಿದಳು ಜುಲೇಖಾ. ಅವಳೀಗ ಮೈತುಂಬ ಸೀರೆ ಉಟ್ಟಿರಲಿಲ್ಲ. ಬದಲಾಗಿ ಕಪ್ಪಗಿನ ಲಂಗವೊಂದರಲ್ಲಿ ಬಿಳಿ ಕಾಲು ಮುಚ್ಚಿಕೊಂಡು ಮೇಲೊಂದು ದೊಗಳೆಯಾದ ಜುಬ್ಬ ಹಾಕಿಕೊಂಡಿದ್ದಳು. ಮೊದಲು ಅದನ್ನು ಬಹುಶಃ ಅವಳಪ್ಪನ ಜುಬ್ಬ ಇರಬೇಕು ಎಂದುಕೊಂಡನಾದರೂ ಅದರ ಮೇಲಿನ ಜರಿ, ಕುಸುರಿ ಹೊಲಿಗೆ ಮತ್ತು ಅಳತೆಯಿಟ್ಟಂತಿದ್ದ ಎದೆಯ ಮೇಲಿನ ಫ್ರಿಲ್ಲುಗಳನ್ನು ಗಮನಿಸಿದವನಿಗೆ, ಓ, ಇದು ಬಹುಶಃ ತುರುಕರ ಹೆಂಗಸರು ಧರಿಸುವ ಶರಾರ ಮೇಲಿನ ಅಂಗಿಯಂತಹದ್ದು ಇರಬೇಕು ಎನ್ನಿಸಿತು. ಅವಳು ಕಪ್ಪಗಿನ ಕಾಫಿ ತಂದುಕೊಟ್ಟಳು. ಎಂದಿಗೂ ಕಾಫಿ ಕುಡಿಯದವನು ಅದಿಷ್ಟನ್ನು ಪಿಟ್ಟೆನ್ನದೆ ಕುಡಿದಾಗ ಇದ್ದಕ್ಕಿದ್ದಂತೆ ಮಾಂಡೋವಿಯ ಮನೆಯಲ್ಲಿ ಮೊದಲ ಬಾರಿಗೆ ಶಿವರಾಜಪ್ಪನೊಂದಿಗೆ ಕೂತು ಕಾಫಿ ಕುಡಿದದ್ದು ನೆನಪಾಯಿತು. ಮತ್ತು ಮುನ್ಮುಂದಿನ ಘಟನೆಗಳು ತನ್ನನ್ನ ಅಂತಹುದ್ದೇ ವೈದ್ಯಕೀಯ ಅನಾಹುತವೊಂದಕ್ಕೆ ಈಡು ಮಾಡಲಿವೆ ಎನ್ನಿಸಿತು. ಎಷ್ಟು ಹೊತ್ತಾದರೂ ತನ್ನ ಕಾಯಿಲೆ ಏನೆಂಬುದನ್ನೇ ವಿವರಿಸದ ಜುಲೇಖಾ ಮನೆಯೊಳಕ್ಕೆ ತನ್ನ ಮದುವೆಯ ದಿಬ್ಬಣವೇ ಬಂದಿರುವುದೇನೋ ಎಂಬಂತೆ ಸಡಗರದಿಂದ ಓಡಾಡುತ್ತಿದ್ದಳು. ಅವಳ ಆರೋಗ್ಯವಂತ ದೇಹದ ಪ್ರತಿಯೊಂದು ಭಾಗವೂ
ಅಳತೆಗಿಟ್ಟು ಮಾಡಿಸಿದಂತೆ ಪುಷ್ಕಳವಾಗಿ ಬೆಳೆದಿರುವುದನ್ನ ಕಣ್ಣಲ್ಲೇ ಗಮನಿಸಿದ ಡಾಕ್ಟರ್ ಗೌಡ, ಈಕೆಯ ಮೂಳೆಗಳೇ ಅಗಾಧ ಗಾತ್ರದ್ದವು ಎಂಬ ನಿರ್ಣಯಕ್ಕೆ ಬಂದಿದ್ದ. ತುಂಬ ಹೊತ್ತು ತನ್ನ ಬಗ್ಗೆಯೇ ಮಾತಾಡಿದ ಜುಲೇಖಾ ಕಡೆಗೊಮ್ಮೆ ಅವನನ್ನ ಒಳಮನೆಗೆ ಕರೆದುಕೊಂಡು ಹೋಗಿ ಕೋಣೆಯಲ್ಲಿದ್ದ ಮಂಚದ ಮೇಲೆ ಅಂಗಾತ ಮಲಗಿ, ಪರೀಕ್ಷೆ ಮಾಡಿ ರೋಗ ಕಂಡುಹಿಡೀರಿ ಎಂಬಂತೆ ಕಣ್ಸನ್ನೆ ಮಾಡಿದಳು. ಕಂಪಿಸುವ ಕಾಲುಗಳಲ್ಲೇ ಕೋಣೆ ಹೊಕ್ಕ ಚನ್ನಬಸವನ ಗೌಡನಿಗೆ ಇಷ್ಟಕ್ಕೂ ಪರೀಕ್ಷೆ ಮಾಡುವುದಾದರೆ ಎಲ್ಲಿಂದ ಶುರು ಮಾಡಬೇಕು ಎಂಬುದೇ ತೋಚಲಿಲ್ಲ. ಸುಮಾರು 28 ವರ್ಷಗಳ ಜುಲೇಖಾ 2 ವರ್ಷಗಳನ್ನ ಗಂಡನ ಮನೆಯಲ್ಲಿ ಕಳೆದು 3 ಸಲ ತಲಾಖ್ ಎನ್ನಿಸಿಕೊಂಡು ತವರು ಮನೆಗೆ ಬಂದು ಸೇರಿಕೊಂಡಿದ್ದಳು. ಅವಳ ಅಪ್ಪ ಜುಮ್ಮಾ ಮಸೀದಿ ಬೀದಿಯಲ್ಲೊಂದು ಹಳೆಯ ಗೋಣಿ ಚೀಲ ಮತ್ತು ಬಟಾರಗಳನ್ನ ಮಾರುವ ಅಂಗಡಿ ಇಟ್ಟುಕೊಂಡಿದ್ದ. ಉಣ್ಣಲು ತಿನ್ನಲು ಯಾವುದೇ ಕೊರತೆ ಇರದಿದ್ದರೂ ಜುಲೇಖಾಳ ಯೌವನಕ್ಕೆ ಒಂದು ಕಸುಬು ಮತ್ತು ಶ್ರೀಮಂತ ರಕ್ಷಣೆಗಳು ಬೇಕಾಗಿದ್ದವು. ಹಸಿ ಬಿಸಿ ಹುಡುಗರಿಗಿಂತ 58ರ ನುರಿತ ಗಂಡಸೇ ಸರಿಯಾದ ಯಜಮಾನನು ಎಂಬ ನಿರ್ಣಯ ಒಂದಾದರೆ, ಊರಲ್ಲಿ ದಂತಕಥೆಯಂತಾಗಿದ್ದ ಡಾಕ್ಟರ್ ಗೌಡನ ನೆರಳಿಗೆ ಸೇರಿಕೊಂಡರೆ ಸುಖದ ಜೊತೆಗೆ ಸುಪ್ಪತ್ತಿಗೆಯೂ ಸಿಕ್ಕೀತು ಎಂಬ ಲೆಕ್ಕಾಚಾರ ಮತ್ತೊಂದೆಡೆಗಿತ್ತು. 58ರ ಗಂಡಸು ಸಾಮಾನ್ಯವಾಗಿ ದಾರಿ ತಪ್ಪುವುದಿಲ್ಲ. ಒಮ್ಮೆ ತಪ್ಪಿದರೆ ಮುಗಿಯಿತು, ಅವನು ಕಡೆ ತನಕ ಹಳಿ ಹತ್ತಲಾರ ಎಂಬುದು ಜುಲೇಖಾಳಿಗೆ ತುಂಬಾ ಚೆನ್ನಾಗಿ ಗೊತ್ತಿತ್ತು. ಆ ಹೊತ್ತಿಗಾಗಲೇ ಅವಳ ಕಣ್ಣು, ನಾಲಿಗೆ, ಕೆನ್ನೆಗಳನ್ನ ಪರೀಕ್ಷಿಸಿ ಎದೆಯ ಮೇಲೆ ಒಮ್ಮೆ ಸ್ಟೆಥಾಸ್ಕೋಪ್ ಅನ್ನು ಮತ್ತೊಮ್ಮೆ ಅನಾಮತ್ತಾಗಿ ಕಿವಿಯನ್ನು ಇಟ್ಟು ಶಬ್ದ ಕೇಳುತ್ತಿದ್ದ ಡಾಕ್ಟರ್ ಗೌಡ ನಿಧಾನವಾಗಿ ದಾರಿ ತಪ್ಪುತ್ತಿರುವುದು ಅವಳ ಅರಿವಿಗೆ ಬರತೊಡಗಿತ್ತು. ಅವನ ವೃದ್ಧ ಕೈಗಳು ದೇಹದ ಬಯಲುಗಳನ್ನೆಲ್ಲ ಅಲೆದು ಆಯಕಟ್ಟಿನ ಜಾಗಕ್ಕೆ ಬರುತ್ತಿದ್ದಂತೆಯೇ ಮಂಚದ ಮೇಲಿಂದ ಸ್ಪ್ರಿಂಗಿನಂತೆ ಎದ್ದು ಕುಳಿತ ಜುಲೇಖಾ, ಡಾಕ್ಟ್ರೇ, ನಿಮಗೇನು ಬೇಕು ಅಂತ ನನಗೆ ಗೊತ್ತು, ಆದರೆ ಅದನ್ನು ಕೇಳೋದು ಹಿಂಗಲ್ಲ. ನಾಳೆ ಬರ್ರಿ ಇದೇ ಹೊತ್ತಿಗೆ ಎಂದು ಖಿಲ್ಲನೆ ನಗುವಾಗ ಡಾಕ್ಟರ್ ಗೌಡ ಉಗುಳು ನುಂಗುತ್ತಿದ್ದ. ಪೇಷಂಟಿನ ಬೆರಳ ತುದಿ ಮುಟ್ಟಿದರೂ ಸೋಪು ಹಚ್ಚಿ ಕೈ ತೊಳೆದುಕೊಳ್ಳುತ್ತಿದ್ದ ಅವನು ಅಂದು ಮಾತ್ರ ಅವಳ ದೇಹದಿಂದ ನಿರಂತರವಾಗಿ ಹೊಮ್ಮುತ್ತಿದ್ದ ಆರೋಗ್ಯವಂತ ಪರಿಮಳವು ಎಲ್ಲಿ ಕೈ ತೊಳೆದುಕೊಂಡರೆ ಕಳಚಿ ಹೋದೀತೋ ಎಂಬ ಭಯದಲ್ಲಿ ಕೈಯನ್ನು ಮಗುವಿನಂತೆ ಕೋಟಿನ ಜೇಬಿನಲ್ಲಿ ಇಟ್ಟುಕೊಂಡು ಬಿಟ್ಟ. ತೀರಾ ಹೊರಡುವ ಮುನ್ನ ಒಳಮನೆಯ ಹೊಸ್ತಿಲಲ್ಲಿ ಅವನ ಎದೆಗೆ ಒರಗಿ ನಿಂತ ಜುಲೇಖಾ, ನಾಳೆ ಬರ್ತೀರಲ್ಲ 5 ಗಂಟೆಗೆ ಎಂದು ಲಲ್ಲೆಗರೆದಾಗಲೇ ಅವಳ ಆರೋಗ್ಯವಂತ ಸ್ತ್ರೀವಾಸನೆ ಅವನ ಅಂಗಿಯ ಎದೆಗೆ ಮತ್ತು ಗುಂಡಿಗಳಿಗೆ ಮೆತ್ತಿಕೊಂಡದ್ದು ಮತ್ತು ಮಾಂಡೋವಿ ಅದನ್ನ ಮೂಸಿದ್ದು. ಮರುದಿನ ಹೇಳಿದ ಹೊತ್ತಿಗಿಂತ 2 ನಿಮಿಷ ಮುಂಚೆಯೇ ಹಾಜರಾಗಿದ್ದ ಡಾಕ್ಟರ್ ಗೌಡ. ಆದರೆ ಜುಲೇಖಾ ನಡುಮನೆಯಿಂದ ಒಳಕ್ಕೆ ಬಿಟ್ಟುಕೊಳ್ಳಲೇ ಇಲ್ಲ. ಕೈಯಳತೆ ದೂರದಲ್ಲೇ ನಿಂತು ಅವನ ಕಣ್ಣುಗಳನ್ನ ಕಾಡಿದಳು. ಆಸೆಯ ತಮಟೆಯನ್ನ ಅಸಹನೆಯ ಉರಿಯಲ್ಲೇ ಕಾಯಿಸಬೇಕು ಎಂಬ ಸಿದ್ಧಾಂತ ಗೊತ್ತಿದ್ದ ಹೆಣ್ಣು ಅದು. ನನಗೆ ಮನೆ ಬೇಕು, ನೀವು ದಿನಕ್ಕೆ 1 ಸಲವಾದರೂ ಬರಬೇಕು. ನನ್ನನ್ನ ಊರ ಮಂದಿಯೆಲ್ಲ ಇಂತಹ ಡಾಕ್ಟರ್ ಗೌಡನ ಸೂಳೆ ಎಂದರೂ ಸರಿಯೇ, ಕಡೆ ತನಕ ನಿಮ್ಮ ಮನೆಯಲ್ಲಿ ಬಿದ್ದಿರ್ತೀನಿ. ಮದುವೆ ಮಾಡ್ಕೊಳ್ಳೋದೇನೂ ಬೇಡ, ಅಪ್ಪನ್ನ ನಾನು ಒಪ್ಪಿಸ್ತೀನಿ, ನಿಮ್ಮ ಗೌರವಕ್ಕೆ ತಕ್ಕಂಗೆ ಬಾಳ್ತೀನಿ ಎಂದು ಒಂದೊಂದಾಗಿ ತಮ್ಮ ಭವಿತವ್ಯದ ಸಂಬಂಧವು ಬೆಳೆಸಿಕೊಳ್ಳಬಹುದಾದ ಹರವು ವಿಸ್ತಾರಗಳನ್ನ ಅವಳು ವಿವರಿಸುತ್ತಿದ್ದರೆ ಡಾಕ್ಟರ್ ಚನ್ನಬಸವನಗೌಡ ಪ್ರತಿಯೊಂದಕ್ಕೂ ಹ್ಞೂ ಎನ್ನುತ್ತಿದ್ದ. ಕಣ್ಣುಗಳು ಮಾತ್ರ ಅವಳ ಅನಾಟಮಿಯಲ್ಲಿ ಲೀನವಾಗಿ ಹೋಗಿದ್ದವು. ಹಾಗೆ 16 ದಿವಸ ಕಾಡಿಸಿದ ಜುಲೇಖಾ ಕಡೆಗೊಂದು ದಿನ ಅವನಿಂದ
ಎಲ್ಲ ಆಣೆ ಪ್ರಮಾಣಗಳನ್ನ ಹಾಕಿಸಿಕೊಂಡ ಮೇಲೆ ನಡುಮನೆಯ ಹೊಸ್ತಿಲು ದಾಟಿ ಒಳಮನೆಗೆ ಬರಲು ಬಿಟ್ಟಳು. ಅವಳು ಕಣ್ಣಿಗೆ ಬಿದ್ದ ಕ್ಷಣದಿಂದ ಕೆರಳಿ ನಿಂತ ಆಸೆ, ಎಲ್ಲಾದರೂ ಗುಟ್ಟು ಬಯಲಾದೀತು ಎಂಬ ದಿಗಿಲು, ಯಾರಾದರೂ ಬಂದಾರು ಎಂಬ ಆತಂಕ ಮತ್ತು ಅವಳ ಮನೆಯ ಎದುರು ಕೋಚುಗಾಡಿ ನಿಂತಿರುವಾಗ ಜನ ಅನ್ನದೆ ಸುಮ್ಮನಿದ್ದಾರೆಯೇ ಎಂಬ 108 ಆತಂಕಗಳ ನಡುವೆ ಚನ್ನಬಸವನಗೌಡ ಹಾಸಿಗೆಗೆ ಬಿದ್ದದ್ದೊಂದೇ ನಿಜ. ಗೋಡೆಗೆ ಪುಟಿದ ಚೆಂಡಿನಂತೆ ಮರು ನಿಮಿಷವೇ ಆ ಮನೆಯಿಂದ ಈಚೆಗೆ ಓಡಿ ಬಂದಿದ್ದ. ಮೊಟ್ಟ ಮೊದಲ ದಿನ ಮಾಂಡೋವಿಯ ಮುಖ ನೋಡಿದರೆ ಸಾಕು, ಅಳು ಬಂದು ಬಿಡುತ್ತದೆ ಎನಿಸುತ್ತಿತ್ತು. ಛೇಛೆ ಛೇಛೆ, ಈ ವಯಸ್ಸಿನಲ್ಲಿ ಅದೆಂಥ ಹುಚ್ಚಾಟ ಎಂದು ರಾತ್ರಿ ಇಡೀ ತನ್ನನ್ನು ತಾನು ನಿಂದಿಸಿಕೊಂಡರೂ ಹಗಲೆಂಬುದು ಅರಳಿ ನಿಂತ ಕ್ಷಣದಿಂದ ಒಂದೇ ಸಮನೆ ಶುರುವಾಗುತ್ತಿತ್ತು ತಪನೆ. ಸಂಜೆ 5 ಗಂಟೆ ಏಕೆ ಮುಂಜಾನೆಯೇ ಆಗುವುದಿಲ್ಲ? ಕೋಚುಗಾಡಿ ಏಕೆ ಇನ್ನಷ್ಟು ಬಿರುಸಾಗಿ ಓಡುವುದಿಲ್ಲ? ಅವಳೇಕೆ ಆ ಜುಲೇಖ ನಡುಮನೆಯಲ್ಲಿ ನಿಂತು ಹೊತ್ತು ಕೊಲ್ಲುವ ಬದಲು ಒಳಮನೆಯ ಮಂಚದ ಮೇಲೆ ಮಲಗಿ ಕಾಯುವುದಿಲ್ಲ? ಮತ್ತು ಇಲ್ಲ, ಹಾಗಲ್ಲ, ತನ್ನಿಂದ ಅದು ಖಂಡಿತ ಸಾಧ್ಯ ಎಂದು ಪ್ರತಿನಿತ್ಯ ಅಂದುಕೊಳ್ಳುತ್ತಿದ್ದರೂ ತಾನೇಕೆ ಮಾಂಡೋವಿಯೊಂದಿಗೆ ನಿರುಮ್ಮಳವಾಗಿ ಸುಲಲಿತವಾಗಿ ಕಳೆಯುವಷ್ಟು ಹೊತ್ತನ್ನ ಇವಳಲ್ಲಿ ಕಳೆಯಲು ಆಗುತ್ತಿಲ್ಲ ಎಂಬ ವಿಷಾದಪೂರಿತ ಪ್ರಶ್ನೆಗಳೊಂದಿಗೆ ಪಶ್ಚಾತ್ತಾಪವನ್ನೂ ಹೊತ್ತುಕೊಂಡು ಮನೆಗೆ ಮರಳುತ್ತಿದ್ದ. ಅವಸರದ ಮಿಲನಗಳಲ್ಲಿ ವ್ಯವಧಾನಪೂರ್ಣವಾದ ನೆಮ್ಮದಿ ಇರುವುದಿಲ್ಲವೆಂಬುದನ್ನು ಒಬ್ಬ ವೈದ್ಯನಾಗಿ ಅವನು ಚೆನ್ನಾಗಿ ಅರಿತಿದ್ದನಾದರೂ 28ರ ಹರೆಯದ ಜುಲೇಖಾಳನ್ನ ಸೋಲಿಸಲು ತನ್ನ 58ರ ದೇಹಕ್ಕೆ ನಾನಾ ಮದ್ದು ಮಾತ್ರೆಗಳನ್ನು ಕೊಟ್ಟು ಕುದುರೆಯಂತೆ ಹುರಿದುಂಬಿಸಿದ. ಅದೆಲ್ಲಿ ಸಾಧ್ಯವಾಗಬೇಕು? ಹಗಲುಗಳಲ್ಲಿ ತಪನೆ ಕಾತುರಗಳು ಹೆಚ್ಚಿದಂತೆಲ್ಲ ಇರುಳುಗಳು ಪಶ್ಚಾತ್ತಾಪದಿಂದ ತುಂಬಿ ಸೊರಗ ಹತ್ತಿದವು. ಕಣ್ಣ ನಿದ್ರೆ ಹಾರಿ ಹೋಯಿತು. ಊಟದ ತುತ್ತು ಎತ್ತುವುದೂ ಬೇಡವಾಯಿತು. ಅದೊಂದು ದಿನ ಕ್ಲಾಸಿನಲ್ಲಿ ಪಾಠ ಮಾಡುತ್ತಿದ್ದವನು ಇದ್ದಕ್ಕಿದ್ದಂತೆ ತಾನು ಹೇಳುತ್ತಿದ್ದ ವಿಷಯಕ್ಕೆ ಸಂಬಂಧವೇ ಇಲ್ಲದಂತೆ ಏನು ಹೇಳಿದ? ನಾಳೆ ಕೇಳೋಣ.